ಹಾಯ್ ಗೆಳೆಯರೇ, ಅಪ್ಪಣ್ಣ ಬೆಳಿಗ್ಗೆ ಬೇಗ ಎದ್ದು ತನ್ನ ಕೆಲಸಗಳನ್ನೆಲ್ಲ ಮಾಡಿ ಕೊನೆಗೆ ಉಳಿದಿರುವ 4 ಪಾತ್ರೆಗಳನ್ನು ತೊಳೆಯುತ್ತಿರುತ್ತಾಳೆ. ಅವಳು ಏನನ್ನೋ ಯೋಚಿಸುತ್ತಾ ಪಾತ್ರೆ ತೊಳೆದಿರುತ್ತಾಳೆ. ಅವಳು ಪಾತ್ರೆ ತೊಳೆಯುತ್ತಿದ್ದಾಗಲೇ ಅಲ್ಲಿ ಇರುವ ಕಿಟಕಿಯ ಮೂಲಕ ಹೊರಗಡೆ ನೋಡುತ್ತಾಳೆ. ಅಂಗಳದಲ್ಲೆಲ್ಲ ರಾಶಿ ರಾಶಿ ಹುಲ್ಲು ಬೆಳೆದಿರುತ್ತೆ. ಅವಳು ಆ ಹುಲ್ಲನ್ನೆಲ್ಲ ಕಟ್ ಮಾಡಬೇಕು ಅಂತ ಯೋಚಿಸುತ್ತಾಳೆ. ಅವಳು ಆ ವಿಚಾರದಲ್ಲಿ ನಿರ್ಮಗ್ನಳಾಗಿ ಯೋಚಿಸುತ್ತಿರುತ್ತಿದ್ದಾಗ ಅಲ್ಲಿಗೆ ಅವಳ ಗಂಡ ರವಿ ಬರುತ್ತಾನೆ. ಆಗ ಅವಳು ಉರಿಯಂಗಳ ನೋಡಿದ್ರಾ, ರಾಶಿ ರಾಶಿ ಹುಲ್ಲು ಅಂತ ಬೇಸರದಿಂದ ಕೇಳುತ್ತಾಳೆ. ಅಲ್ಲಿ ಕಾಲಿಡೋಕೆ ಕೂಡ ಹೆದರಿಕೆ ಆಗುತ್ತೆ. ನೋಡೋಕೆ ಎಷ್ಟು ಅಸಹ್ಯವಾಗಿ ಕಾಣಿಸ್ತಿದೆ. ನಾನು ನಿಮ್ಮ ಹತ್ತಿರ 1000 ಸಲ ಬಡ್ಕೊಂಡಿದ್ದೀನಿ ಈಗ ಅಂತ ಪೀಡಿಸುತ್ತಾಳೆ. ಸಂಡೇ ರಜೆ ಇದ್ದಾಗ ಇಡೀ ದಿನ ಮಲಗಿ ನಿದ್ದೆ ಮಾಡ್ತೀರಾ, ಆದರೆ ಆ ಕೆಲಸ ಮಾತ್ರ ಮಾಡೋದಿಲ್ಲ. ಎಲ್ಲ ನಾನೇ ಮಾಡಿ ಸಾಯಬೇಕಾ ಅಂತ ಅಸಹಾಯಕತೆಯಿಂದ ಬಡ್ಕೊತಾಳೆ. ರವಿಯ ಲೇವಡಿ ಮತ್ತು ಅಪರ್ಣಾಳ ಆಸೆ. ಅವಳ ಹತ್ತಿರ ಬಂದ ರವಿ ಅವಳ ಕೆಂಪಾದ ಹೋಗುವನ್ನು ಅದುಮಿ ಮುತ್ತಿಟ್ಟು, ಏನೇ ನಂಗೆ ಬೈತೀಯಾ ನೀನು? ಅಂಗಳದಲ್ಲಿರೋ ಹುಲ್ಲು ಬಿಡು ಅಂತ ಶುರು ಮಾಡುತ್ತಾನೆ. ಮೊದಲು ನಿನ್ನ ಕಾಚದೊಳಗೆ ರಾಶಿ ರಾಶಿ ಬೆಳೆದಿರೋ ಹುಲ್ಲನ್ನ ಕಟ್ ಮಾಡು, ಅದೆಷ್ಟು ಅಸಹ್ಯವಾಗಿ ತೋರುತ್ತೆ ಗೊತ್ತಾ ಅಂತ ನಗುತ್ತಾ ಹೇಳುತ್ತಾನೆ. ಎಲ್ಲಾ ಹೆಂಗಸರು ಆ ಜಾಗವನ್ನ ಎಷ್ಟು ಕ್ಲೀನ್ ಮಾಡಿ ಇಟ್ಕೋತಾರೆ, ನೀನು ಹೀಗಿದೆಯಲ್ಲ, ಇವತ್ತು ಸಂಜೆ ನಾನು ಬರೋಕ್ಕಿಂತ ಮುಂಚೆ ಕ್ಲೀನ್ ಮಾಡು, ನೈಸಾಗಿ ಮಾಡಿಡು. ನಾಳೆ ಸಂಡೇ, ಇವತ್ತು ರಾತ್ರಿ ಪೂರ್ತಿ ಎಂಜಾಯ್ ಮಾಡೋಣ ಅಂತ ಲೇವಡಿ ಮಾಡುತ್ತಾ ಹೋಗುತ್ತಾನೆ. ಅವನ ಮಾತು ಮುಗಿಯುವಷ್ಟರಲ್ಲಿ ಅವಳ ದೊಡ್ಡ ಬಲೂನುಗಳನ್ನು ಹೊರಗೆ ತೆಗೆದು ಸುಮಾರು ಹೊತ್ತು ಅದರ ಜೊತೆ ಆಟ ಆಡಿ ಹಾಲು ಕುಡಿದು ಹೊರಡುತ್ತಾನೆ. ನನಗೆ ಆಫೀಸ್ಗೆ ಟೈಮ್ ಆಗ್ತಿದೆ ಅಂತ ಗಡಿಬಿಡಿಯಲ್ಲಿ ಹೊರಡುತ್ತಾನೆ. ಅವಳ 2 ಕೆಂಪು ಬಂಡೆಗಳ ಮಧ್ಯೆ ನೀರು ಉಕ್ಕಿ ಬರುತ್ತಿತ್ತು. ಆ ಕ್ಷಣದಲ್ಲಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ ಅಪರ್ಣಾ ಇನ್ನೂ ಹಾಸಿಗೆಯಿಂದ ಏಳದೆ ತನ್ನ 6 ವರ್ಷದ ಮಗನ ಕೋಣೆಗೆ ಹೋಗುತ್ತಾಳೆ. ಅವನನ್ನು ಎಚ್ಚರಿಸಿ, ಹಲ್ಲುಜ್ಜಿಸಿ, ಸ್ನಾನ ಮಾಡಿಸಿ, ಯೂನಿಫಾರ್ಮ್ ಹಾಕಿಸಿ, ಪುಸ್ತಕಗಳನ್ನು ಬ್ಯಾಗ್ಗೆ ತುಂಬಿ ಡೈನಿಂಗ್ ಟೇಬಲ್ ಹತ್ತಿರ ತರ್ತಾಳೆ. ಅವನಿಗೆ ತಿಂಡಿ ಬಡಿಸಿ ಹೊಟ್ಟೆ ತುಂಬಾ ತಿಂಡಿ ತಿನ್ನಿಸುತ್ತಾಳೆ. ಸರಿಯಾದ ಸಮಯಕ್ಕೆ ಶಾಲೆ ಬಸ್ ಬಂದು ಹಾರ್ನ್ ಹೊಡೆಯುತ್ತೆ. ಅವನಿಗೆ ಬ್ಯಾಗ್ ಹಾಕಿದ ಅಪರ್ಣಾ ಅವನನ್ನು ಬಸ್ ಹತ್ತಿಸಿ ಮನೆಗೆ ಬರುತ್ತಾಳೆ. ಸೌಂದರ್ಯಾವಲೋಕನ ಮತ್ತು ಗಂಡನ ಮಾತು. ಈಗ ಮನೆಯಲ್ಲಿ ಯಾರೂ ಇಲ್ಲ. ಅವಳು ಟಿವಿ ಆನ್ ಮಾಡಿ ತಟ್ಟೆಗೆ ತಿಂಡಿ ಹಾಕಿಕೊಂಡು ಟಿವಿ ನೋಡುತ್ತಾ ತಿಂಡಿ ತಿನ್ನುತ್ತಾಳೆ. ತಿಂಡಿಯ ಮಧ್ಯೆ ಗಂಡನ ಮಾತು ನೆನಪಿಗೆ ಬರುತ್ತದೆ. ಹೌದಾ, ನಿಜವಾಗಲೂ ಅಷ್ಟು ಗಲೀಜಾಗಿ ಕಾಣಿಸ್ತಾ ಅಂತ ಯೋಚಿಸಿ ಮಲಗುವ ಕೋಣೆಗೆ ಹೋಗಿ ಬಟ್ಟೆಗಳನ್ನು ತೆಗೆದು ಮಂಚದ ಮೇಲಿಟ್ಟು ನಿಲ್ಲುತ್ತಾಳೆ. ಅವಳು ಮೈಮೇಲೆ ಏನೂ ಇಲ್ಲದಂತೆ ಕನ್ನಡಿ ಮುಂದೆ ನಿಂತು ತನ್ನನ್ನು ತಾನು ನೋಡುತ್ತಾಳೆ. ಅಪರ್ಣಾ ಸೆಲ್ಫ್ ಲವ್ ಅನುಸರಿಸುತ್ತಿದ್ದಳು. ಸೆಲ್ಫ್ ಲವ್ ಈಸ್ ದ ಬೆಸ್ಟ್ ಲವ್ ಅನ್ನೋದು ಅವಳ ನಂಬಿಕೆ. ಅವಳು ತನ್ನ ಸೌಂದರ್ಯ ನೋಡಿ ಹೆಮ್ಮೆಪಡಲು ಶುರು ಮಾಡುತ್ತಾಳೆ. ಅವಳು ನಿಜಕ್ಕೂ ಅಪ್ರತಿಮ ಶಿಲ್ಪಿ ಕೆತ್ತಿದಂತಹ ಮೂರ್ತಿಯಂತೆ ತೋರುತ್ತಿದ್ದಳು. ಅವಳ ಎಲ್ಲಾ ಅಂಗಾಂಗಗಳು ಪರ್ಫೆಕ್ಟ್ ಆಗಿದ್ದವು. ಒಬ್ಬ ಮಗುವಾಗಿದ್ದರೂ ಅವಳ ಹಣ್ಣುಗಳು ಜೋತು ಬೀಳದೆ ಗಡಸಾಗಿದ್ದವು. ಅವಳು ಅವನ್ನು ನೋಡಿ ಖುಷಿಪಡುತ್ತಾಳೆ. ಕೊನೆಗೆ ತನ್ನ ಹೂವಿನತ್ತ ನೋಡುವಾಗ ಕೆಂಪು ಬಣ್ಣದ ಮೇಲೆ ಬೆಳೆದ ಹುಲ್ಲುಗಳನ್ನು ನೋಡಿ ಅಸಹ್ಯವಾಗುತ್ತದೆ. ಹೌದು, ನನ್ನ ಗಂಡ ಹೇಳಿದ್ದು ಸರಿಯೇ ಅನ್ನಿಸುತ್ತೆ. ತಕ್ಷಣ ಹುಲ್ಲು ಕ್ಲೀನ್ ಮಾಡಬೇಕು ಅನ್ನಿಸಿ ಬಾತ್ರೂಮಿಗೆ ಹೋಗುತ್ತಾಳೆ. ಅಲ್ಲಿರುವ ಶೇವಿಂಗ್ ಬ್ಲೇಡ್ನು ತೆಗೆದು ಎಲ್ಲ ಕ್ಲೀನ್ ಮಾಡೋಕೆ ತೀರ್ಮಾನಿಸುತ್ತಾಳೆ. ಬ್ಲೇಡ್ ಹೂವಿನ ಮೇಲೆ ಇಟ್ಟಾಗ ಭಯ ಶುರುವಾಗುತ್ತದೆ. ಈಗಾಗಲೇ 1 ಬಾರಿ ಹೂವಿನ ಮೇಲೆ ಗಾಯವಾಗಿ ರಕ್ತ ಬಿದ್ದ ಅನುಭವ ಅವಳಿಗೆ ಇತ್ತು. ನೆನೆದು ತಾಳ್ಮೆ ಕಳೆದುಕೊಳ್ಳುತ್ತಾಳೆ. ಅದೇ ಸಂದರ್ಭದಲ್ಲಿ ಪೈಪಿನಿಂದ ಉಪ್ಪು ನೀರು ಬಂದ ಅನುಭವ ನೆನೆಸಿಕೊಂಡು ಮತ್ತೆ ಬ್ಲೇಡ್ನಿಂದ ಕಟ್ಟಾಗುವುದಕ್ಕೆ ಹೆದರುತ್ತಾಳೆ. ಅದರಿಂದ ಬ್ಲೇಡನ್ನು ಬಾತ್ರೂಮಿನಲ್ಲಿ ಇಟ್ಟ ಜಾಗದಲ್ಲೇ ಇಡುತ್ತಾಳೆ. ತನ್ನ ಗಂಡನ ಟ್ರಿಮ್ಮರ್ ಉಪಯೋಗಿಸೋಕೆ ತೀರ್ಮಾನಿಸುತ್ತಾಳೆ. ಟ್ರಿಮ್ಮರ್ ಹುಡುಕಾಟ ಮತ್ತು ಅನಿರೀಕ್ಷಿತ ಸಹಾಯ. ಅವಳ ಗಂಡನಿಗೆ ಕಾಲ್ ಮಾಡಿ ಟ್ರಿಮ್ಮರ್ ಎಲ್ಲಿದೆ ಅಂತ ಕೇಳುತ್ತಾಳೆ. ಅವನು ನಗುತ್ತಾ ಅದು ಗಡ್ಡಕ್ಕೆ ಬೇಕಾದದ್ದು ಅಂತ ಹೇಳುತ್ತಾನೆ. ನಿನ್ನ ಹೂವಿನ ಮೇಲಿರೋ ಹುಲ್ಲುಗಳನ್ನು ಕಟ್ ಮಾಡೋಕೆ ಅಲ್ಲ ಅಂತಾನೆ. ಅವಳು ಈ ಪ್ಲೇಸ್ ಎಲ್ಲಿದೆ ಅಂತ ಕೇಳುತ್ತಾಳೆ. ಅವನು ಬಾತ್ರೂಮ್ನಲ್ಲಿ ಬ್ಲೇಡಿದೆ, ಅದನ್ನೇ ಯೂಸ್ ಮಾಡು, ಎಲ್ಲಾ ಕ್ಲೀನಾಗಿ ನೈಸ್ ಆಗುತ್ತೆ ಅಂತ ಶಿಫಾರಸು ಮಾಡುತ್ತಾನೆ. ಅವಳು ಅದರಿಂದ ಕಟ್ಟಾಗೋಕೆ ನನಗೆ ತುಂಬಾ ಭಯ, ಅದರಿಂದ ನನಗೆ ಗಾಯ ಆದರೆ ವಾರವಿಡೀ ನೋವು ಅನುಭವಿಸಬೇಕಾಗುತ್ತೆ ಅಂತ ಹೇಳುತ್ತಾಳೆ. ಜೊತೆಗೆ ರಾತ್ರಿ ನಿಮಗೆ ನನ್ನ ಹೂವಿಗೆ ಮಾಡೋಕೆ ಕೂಡ ಆಗಲ್ಲ, ದಯವಿಟ್ಟು ಎಲ್ಲಿದೆ ಹೇಳಿ ಅಂತಾಳೆ. ಆಗ ಅವನು, ಚಿನ್ನ, ನನ್ನ ಟ್ರಿಮ್ಮರ್ ಹಾಳಾಗಿದೆ ಕಣೆ, ಅದು ಸರಿಯಾಗಿ ವರ್ಕ್ ಆಗೋದಿಲ್ಲ, ಬೇಕಿದ್ರೆ ಟ್ರೈ ಮಾಡು ಅಂತ ಹೇಳಿ ಟ್ರಿಮ್ಮರ್ ಇರುವ ಜಾಗವನ್ನು ತೋರಿಸುತ್ತಾನೆ. ಅವಳು ಟ್ರಿಮ್ಮರ್ ಅನ್ನು ಚಾರ್ಜ್ಗೆ ಹಾಕಿ ಮತ್ತೆ ಬಾತ್ರೂಮ್ಗೆ ಹೋಗಿ ಹುಲ್ಲುಗಳನ್ನು ಬೋಳಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಆ ಟ್ರಿಮ್ಮರ್ ಕೆಲಸ ಮಾಡುವುದಿಲ್ಲ. ಅವಳಿಗೆ ಈಗ ಏನು ಮಾಡಬೇಕೆಂದು ಗೊತ್ತಾಗುವುದಿಲ್ಲ.
ಸುಮಾರು ಹೊತ್ತು ಯೋಚನೆ ಮಾಡಿದ ಮೇಲೆ ನೇರವಾಗಿ ಪಕ್ಕದ ಮನೆ ನೀಲಕ್ಕನ ಮನೆಗೆ ಹೋಗುತ್ತಾಳೆ. ಅಲ್ಲಿಗೆ ಹೋಗಿ ಹೊರಗಡೆಯಿಂದಲೇ ಅಕ್ಕ ಅಕ್ಕ ಅಂತ ಕೂಗುತ್ತಾಳೆ. ಆಗ ನೀಲಕ್ಕನ ಮಗ ಚೇತನ್ ಹೊರಗೆ ಬರುತ್ತಾನೆ. ಅಪರ್ಣಾ ನೀಲಕ್ಕ ಇಲ್ವಾ ಅಂತ ಕೇಳುತ್ತಾಳೆ. ಅದಕ್ಕೆ ಅವನು ಇಲ್ಲ, ಅವಳು ಕೆಲಸಕ್ಕೆ ಹೋಗಿದ್ದಾಳೆ, ಬರೋದು ಸಂಜೆ ಆಗುತ್ತೆ ಅಂತಾನೆ. ಆಗ ಅವಳು ಓ ಹೌದಾ, ಏನಿಲ್ಲ, ನಿನ್ನ ಹತ್ತಿರ ಟ್ರಿಮ್ಮರ್ ಇದ್ರೆ ಕೊಡ್ತೀಯಾ, ನಾಳೆ ಕೊಡ್ತೀನಿ ಅಂತಾಳೆ. ಅದನ್ನು ಕೇಳಿಸಿಕೊಂಡ ಚೇತನ್ ಮನಸ್ಸು ಎಲ್ಲೆಲ್ಲೋ ಹರಿದಾಡಲು ಶುರುವಾಗುತ್ತದೆ. ನಿಮಗೆ ಯಾಕೆ ಬೇಕು ಟ್ರಿಮ್ಮರ್ ಅಂತ ಕೇಳುತ್ತಾನೆ. ಆಗ ತಡಬಡಿಸಿದ ಅಪರ್ಣಾ ನನಗಲ್ಲ, ನನ್ನ ಗಂಡಂಗೆ, ಅವರ ಟ್ರಿಮ್ಮರ್ ಹಾಳಾಗಿದೆ, ಅದಕ್ಕೆ ನಿನ್ನ ಟ್ರಿಮ್ಮರ್ ಕೇಳುತ್ತಿದ್ದೀನಿ ಅಂತಾಳೆ. ಆಗ ಚೇತನ್ ಓ ಹೌದಾ, ಸರಿ ಕೊಡ್ತೀನಿ, ಒಳಗಡೆ ಬನ್ನಿ ಅಂತ ಅವಳನ್ನು ಒಳಗಡೆ ಕರೆದು ಕೂರಿಸಿ ಫ್ರಿಡ್ಜ್ನಲ್ಲಿರುವ ಕೋಕೋ-ಕೋಲಾ ಜ್ಯೂಸನ್ನು ಕೊಡುತ್ತಾನೆ ಮತ್ತು ಟ್ರಿಮ್ಮರ್ ತಂದುಕೊಟ್ಟು ಇದು ಸರಿಯಾಗಿಲ್ಲ, ಒಂದು ಸಲ ಚಾರ್ಜ್ ಮಾಡಿ ಟ್ರೈ ಮಾಡಿ ನೋಡಿ ಅಂತ ಹೇಳುತ್ತಾನೆ. ಅವಳು ಓಕೆ ಅಂತ ಹೇಳಿ ಟ್ರಿಮ್ಮರ್ ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಅನಿರೀಕ್ಷಿತ ಸೇವೆ ಮತ್ತು ಹೊಸ ಭಾವನೆಗಳು. ಅವಳು ಮನೆಗೆ ಬಂದವಳೇ ಟ್ರಿಮ್ಮರ್ ಅನ್ನು ಚಾರ್ಜ್ಗೆ ಹಾಕುತ್ತಾಳೆ. ಅದು ಫುಲ್ ಚಾರ್ಜ್ ಆದ ನಂತರ ಬಾತ್ರೂಮಿಗೆ ಹೋಗಿ ನೈಟಿ ಮತ್ತು ಲಂಗ ಮೇಲಕ್ಕೆತ್ತಿ ಹುಲ್ಲುಗಳನ್ನು ತೆಗೆಯಲು ಶುರು ಮಾಡುತ್ತಾಳೆ. ಅದರಿಂದ ಸ್ವಲ್ಪ ಹುಲ್ಲು ಕತ್ತರಿಸಿ ಹೋಗುತ್ತದೆ. ಅಷ್ಟರಲ್ಲಿ ಟ್ರಿಮ್ಮರ್ ಆಫ್ ಆಗುತ್ತದೆ. ಎಷ್ಟು ಆನ್ ಮಾಡಲು ನೋಡಿದರೂ ಆನ್ ಆಗುವುದಿಲ್ಲ. ಇದ್ದ ಚೇತನಿಗೆ ಡೌಟ್ ಬಂದು ಅವನು ಅವಳ ಮನೆಗೆ ಬರುತ್ತಾನೆ. ಬಂದು ಆಂಟಿ ಅಂತ ಕರೆಯುತ್ತಾನೆ. ಆಗ ಅಪರ್ಣಾ ಟ್ರಿಮ್ಮರ್ ಅನ್ನು ಅಲ್ಲೇ ಬಿಟ್ಟು ಹೊರಗೆ ಬರುತ್ತಾಳೆ ಮತ್ತು ಅವನನ್ನು ನೋಡಿ ಏನಾದರೂ ಬೇಕಿತ್ತಾ ಅಂತ ಕೇಳುತ್ತಾಳೆ. ಆಗ ಅವನು ನನ್ನ ಟ್ರಿಮ್ಮರ್ ಸ್ವಲ್ಪ ಕೊಡಿ ಆಂಟಿ, ಅದರಲ್ಲಿ ಸ್ವಲ್ಪ ಡಿಫಾಲ್ಟ್ ಇದೆ, ನಾನು ಸರಿ ಮಾಡಿ ಈಗಲೇ ಕೊಡ್ತೀನಿ ಅಂತಾನೆ. ಆಗ ಅವಳು ನನ್ನ ಗಂಡನಿಗೂ ಟ್ರಿಮ್ಮರ್ ಸರಿ ಮಾಡಲು ಗೊತ್ತಿದೆ, ಸಣ್ಣ ಪುಟ್ಟ ತೊಂದರೆ ಇದ್ದರೆ ಅವರೇ ಸರಿ ಮಾಡಿಕೊಳ್ಳುತ್ತಾರೆ ಅಂತಾಳೆ. ಆಗ ಚೇತನ್ ಪರವಾಗಿಲ್ಲ, ನಾನೇ ಮಾಡುತ್ತೇನೆ, ಟ್ರಿಮ್ಮರ್ ಕೊಡಿ ಅಂತಾನೆ. ಅವಳಿಗೆ ಬೇರೆ ದಾರಿ ಇಲ್ಲದೆ ಟ್ರಿಮ್ಮರ್ ತಂದುಕೊಡುತ್ತಾಳೆ. ಅದರಲ್ಲಿ ಅವಳು ಬೋಳಿಸಿದ ಅವಳ ಹೂವಿನ ಕೂದಲುಗಳು ಹಾಗೇ ಇತ್ತು. ಅದನ್ನು ನೋಡಿದ ಅವನು ಏನಾಂಟಿ ಇದು, ನಾನು ಗಡ್ಡ ತೆಗೆಯಲು ಕೊಟ್ಟರೆ ನೀವು ಇದರಿಂದ ಏನೇನೋ ತೆಗೆದಿದ್ದೀರಲ್ಲ ಅಂತಾನೆ. ಆಗ ಅವಳು ಇರುವ ಎಲ್ಲಾ ವಿಷಯವನ್ನು ಹೇಳುತ್ತಾಳೆ. ಇಷ್ಟೇನಾ ಆಂಟಿ, ನೀವು ಒಪ್ಪಿದರೆ ನಿಮ್ಮ ಹೂವಿನ ಮೇಲಿರುವ ಎಲ್ಲಾ ಹುಲ್ಲುಗಳನ್ನು ನಾನೇ ತೆಗೆಯುತ್ತೇನೆ, ಏನು ಗಾಯ ಮಾಡಲ್ಲ, ನನ್ನನ್ನು ನಂಬಿ ಅಂತಾನೆ. ಅವನ ಮಾತುಗಳನ್ನು ಕೇಳಿಸಿಕೊಂಡ ಅಪರ್ಣಾಳಿಗೆ ನಾಚಿಕೆಯಾಗಿ ಇದುವರೆಗೂ ನನ್ನ ಗಂಡ ಬಿಟ್ಟರೆ ನನ್ನ ಹೂವನ್ನು ಯಾರೂ ನೋಡಿಲ್ಲ, ಅದೆಲ್ಲ ಬೇಡ ಕಣೋ ಅಂತಾಳೆ. ಆಗ ಅವನು ಏನಾಗಲ್ಲ ಆಂಟಿ, ನಾನು ಅದನ್ನು ತೆಗೆದು ಮನೆಗೆ ಹೋಗುತ್ತೇನೆ, ನೀವು ನನಗೆ ಆ ಕೆಲಸ ಮಾಡಿಸಿದ್ದಕ್ಕೆ ಬೇಕಾದರೆ ಹಣ ಕೊಡಿ ಅಂತಾನೆ. ಅವನು ಯಾಕೆ ಆ ರೀತಿ ಹೇಳುತ್ತಿದ್ದಾನೆ ಎಂದರೆ ಅವನಿಗೆ ಅವಳೆಂದರೆ ತುಂಬಾನೇ ಇಷ್ಟ. ಅವಳ ಹೂವನ್ನು ನೋಡಿ ಒಂದು ಸಲನಾದರೂ ಅದಕ್ಕೆ ಮಾಡಿ ಮಜಾ ಅನುಭವಿಸಬೇಕೆಂದು ಎಷ್ಟೋ ದಿನದಿಂದ ಪ್ಲಾನ್ ಮಾಡುತ್ತಿದ್ದ. ಈಗ ಬಿಟ್ಟರೆ ಇಂತಹ ಚಾನ್ಸ್ ಮತ್ತೆ ಸಿಗಲ್ಲ ಅಂದುಕೊಂಡ ಅವನು ಈ ರೀತಿ ಪ್ಲಾನ್ ಮಾಡಿದ್ದ. ಅವಳು ಸರಿ ಅಂತ ಒಪ್ಪಿಕೊಂಡು ಬಾತ್ರೂಮಿನಲ್ಲಿ ಒಂದು ಸ್ಟೂಲಿನ ಮೇಲೆ ಕೂತ್ಕೊಂಡು ಸೀರೆ ಮತ್ತು ಲಂಗವನ್ನು ಮೇಲಕ್ಕೆತ್ತಿ ಅವಳ ಹೂವನ್ನು ತೋರಿಸುತ್ತಾಳೆ. ಅದನ್ನು ನೋಡಿದ ಅವನ 7 ಇಂಚು ಉದ್ದದ ಪೈಪಿನಲ್ಲಿ ನೀರು ಚಿಮ್ಮಿ ಹರಿಯುತ್ತದೆ. ಅವನ ಮೈಯೆಲ್ಲ ನಡುಗಲು ಶುರುವಾಗುತ್ತದೆ. ನಂತರ ಧೈರ್ಯ ಮಾಡಿಕೊಂಡು ಅವಳ ಹೂವಿನ ಮೇಲೆ ಸೋಪನ್ನು ಹಚ್ಚಿ ನೊರೆ ಮಾಡಿ ಬ್ಲೇಡಿನ ಸಹಾಯದಿಂದ ಮೆಲ್ಲಗೆ ಬೋಳಿಸಲು ಶುರುಮಾಡುತ್ತಾನೆ. ಅವನು ತನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಅವಳ ಹೂವನ್ನು ಚೆನ್ನಾಗಿ ಉಜ್ಜುತ್ತಾ ಮಜಾ ತೆಗೆದುಕೊಳ್ಳುತ್ತಿರುತ್ತಾನೆ. ಅವಳಿಗೂ ಕೂಡ ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. ಅವಳಿಗೆ ಗೊತ್ತಿಲ್ಲದೆ ಅವಳ ಕೆಳಗಿನ ಉದ್ದ ತುಟಿಯ ಬಾಯಿಜೊಳ್ಳು ಸುರಿಸಲು ಶುರುಮಾಡುತ್ತದೆ. ಅವನ ಮುಖದಲ್ಲಿ ನಗು ಮೂಡುತ್ತದೆ. ನಂತರ ಎಲ್ಲಾ ಹುಲ್ಲನ್ನು ಕತ್ತರಿಸಿ ನಯವಾಗಿ ಮಾಡುತ್ತಾನೆ. ಅವಳ ಹೂವಿಗೆ ಒಂದು ಚಿಕ್ಕ ಗಾಯನೂ ಕೂಡ ಆಗಲಿಲ್ಲ. ಎಲ್ಲಾ ಮುಗಿದ ಮೇಲೆ ಅದಕ್ಕೆ ನೀರು ಹಾಕಿ ತೊಳೆದು ತೆಂಗಿನೆಣ್ಣೆಯ ಮಸಾಜ್ ಮಾಡುತ್ತಾನೆ. ಆಗ ಅವಳ ಕೆಂಪು ಹೂವು ಪಳಪಳನೆ ಹೊಳೆಯಲು ಶುರುಮಾಡುತ್ತದೆ. ನಂತರ ಅವನು ನಾನಂತೂ ನಿಮ್ಮ ಹೂವನ್ನು ನೋಡುವಷ್ಟು ನೋಡಿ ಕಣ್ಣು ತುಂಬಿಸಿಕೊಂಡಿದ್ದಲ್ಲದೆ ಮುಟ್ಟಿ ಕೂಡ ಮಜಾ ತೆಗೆದುಕೊಂಡಾಯಿತು, ಈಗ ನಿಮ್ಮ ಸರದಿ, ನೀವು ನನ್ನ ತಮ್ಮನನ್ನು ನೋಡುತ್ತೀರಾ ಅಂತ ಕೇಳುತ್ತಾನೆ. ಅವಳು ನಸುನಗುತ್ತಾ ಹೂ ಕಣೋ, ನನಗೆ ನಿಂದು ನೋಡಬೇಕೆಂದು ತುಂಬಾ ಆಸೆ ಆಗ್ತಿದೆ, ತೋರಿಸು ಅಂತಾಳೆ. ಅವನು ಮೆಲ್ಲಕ್ಕೆ ಪ್ಯಾಂಟ್ ತೆಗೆದು ಚಡ್ಡಿಯೊಳಗಿರುವ ತನ್ನ ತಮ್ಮನನ್ನು ಹೊರಗೆ ತೆಗೆದು ತೋರಿಸುತ್ತಾನೆ. ಅವಳು ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ತನ್ನ ಸುರಂಗ ಮಾರ್ಗದೊಳಗೆ ಬಿಟ್ಟುಕೊಳ್ಳುತ್ತಾಳೆ. ಪಶ್ಚಾತ್ತಾಪ ಮತ್ತು ಹೊಸ ಆರಂಭ. ಎಲ್ಲಾ ಮುಗಿದ ನಂತರ ರವಿ ಬಂದರೆ ಕಷ್ಟ ಅಂದುಕೊಂಡು ಚೇತನ್ ಮನೆಗೆ ಹೋಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರವಿ ಮನೆಗೆ ಬರುತ್ತಾನೆ. ಬಂದವನೇ ಅಂಗಳದಲ್ಲಿ ಹುಲ್ಲೆಲ್ಲ ಹಾಗೇ ಇದೆ, ನೀನಿನ್ನೂ ಅದನ್ನೆಲ್ಲ ಕಟ್ ಮಾಡಿಲ್ಲವಾ
ಅಂತ ಕೇಳುತ್ತಾನೆ ಮತ್ತು ಅವಳ ಲಂಗ ಎತ್ತಿ ಅವಳ ಅಂಗಳದಲ್ಲಿ ಫುಲ್ ಕ್ಲೀನಾಗಿ ನಯವಾಗಿರುವ ಹೂವನ್ನು ನೋಡುತ್ತಾನೆ. ಅವನಿಗೆ ಅವಳ ಹುಲ್ಲು ಕಟ್ಟಾಗಿ ಒಳಹಾಕುವ ಮಾರ್ಗ ಸಲಿಸಾಗಿರುವುದನ್ನು ನೋಡಿ ಖುಷಿಯಾಗುತ್ತದೆ. ಮಗುವಿಗೆ ಬೇಗ ಊಟ ಮಾಡಿಸಿ ಮಲಗಿಸಿದ ಅವರಿಬ್ಬರೂ ಕ್ರೀಡೆಯಲ್ಲಿ ತೊಡಗುತ್ತಾರೆ. ಬೆಳಿಗ್ಗೆ ಏಳುವಾಗ ಇಬ್ಬರೂ ಖುಷಿಯಾಗಿರುತ್ತಾರೆ. ಅದು ಆದಿತ್ಯವಾರ, ಶಾಲೆಗೆ ರಜೆಯಾಗಿದ್ದರಿಂದ ಅವರ ಮಗ ಕೂಡ ಖುಷಿಯಾಗಿರುತ್ತಾನೆ. ನಂತರ ಎಲ್ಲರೂ ಸೇರಿ ಅಂಗಳದಲ್ಲಿರುವ ಹುಲ್ಲನ್ನು ಕಟ್ ಮಾಡಲು ಆರಂಭಿಸುತ್ತಾರೆ. ಆಗ ಅಲ್ಲೊಂದು ಹಾವಿರುತ್ತದೆ. ಅದನ್ನು ನೋಡಿದ ಅಪರ್ಣಾ ಬೆಚ್ಚಿ ಬೀಳುತ್ತಾಳೆ. ಅದೊಂದು ತುಂಬಾನೇ ವಿಷಕಾರಿ ಹಾವು. ಕಚ್ಚಿದರೆ ಉಳಿಯುವ ಸಾಧ್ಯತೆನೇ ಇಲ್ಲ. ಅವಳು ಗಾಬರಿಯಿಂದ ಹಾವು ಹಾವು ಅಂತ ಕಿರುಚುತ್ತಾ ರವಿಯನ್ನು ಕರೆಯುತ್ತಾಳೆ. ರವಿ ಬಂದು ಅಲ್ಲಿರುವ ಹಾವನ್ನು ನೋಡಿ ಅವನು ಕೂಡ ಶಾಕ್ ಆಗುತ್ತಾನೆ. ಆಗ ಅಪರ್ಣಾ, ಅದನ್ನು ಕೊಲ್ಲೋಣ, ಅದನ್ನು ಹಾಗೆ ಬಿಟ್ಟರೆ ತುಂಬಾ ಡೇಂಜರ್, ನನ್ನ ಮಗ ಇಲ್ಲಿ ಆಟ ಆಡಲು ಬರುತ್ತಾನೆ ಅಂತಾಳೆ. ಅದಕ್ಕೆ ರವಿ ಒಪ್ಪಿಕೊಳ್ಳುವುದಿಲ್ಲ. ಹಾವು ಕೂಡ ಒಂದು ಜೀವಿ, ಅದಕ್ಕೂ ಕೂಡ ನಮ್ಮ ಹಾಗೆ ಬದುಕುವ ಎಲ್ಲ ಹಕ್ಕಿದೆ. ಅವುಗಳು ತಮಗೆ ನೋವಾದರೆ ಮಾತ್ರ ಕಚ್ಚುತ್ತೆ. ನಾವು ಅವುಗಳ ಸುದ್ದಿಗೆ ಹೋಗದಿದ್ದರೆ ಅವುಗಳು ನಮಗೆ ಏನೂ ಮಾಡಲ್ಲ ಅಂತ ಹೇಳಿ ಆ ಹಾವನ್ನು ಓಡಿಸುತ್ತಾನೆ. ಅದು ಮೆಲ್ಲಗೆ ಕಾಡಿನ ದಾರಿ ಹಿಡಿದುಕೊಂಡು ಹೋಗುತ್ತದೆ. ಅವರೆಲ್ಲರೂ ಒಟ್ಟಿಗೆ ಸೇರಿ ಅಂಗಳವನ್ನು ಇನ್ನಷ್ಟು ಚೆನ್ನಾಗಿ ಮಾಡುತ್ತಾರೆ. ಹಾಗೆ ಕ್ಲೀನ್ ಆದ ಅಂಗಳ ನೋಡಿ ಅವರೆಲ್ಲರ ಮನಸ್ಸು ಕೂಡ ಕ್ಲೀನ್ ಆದಂತೆ ಭಾಸವಾಗುತ್ತದೆ. ಅಪರ್ಣಾಳ ಮನಸ್ಸಿನಲ್ಲಿದ್ದ ದೊಡ್ಡ ಭಯವೊಂದು ಹೋಗಿರುತ್ತದೆ. ನಂತರ ಅವರೆಲ್ಲರೂ ಖುಷಿಯಿಂದ ಊಟ ಮಾಡುತ್ತಾರೆ. ಆ ದಿನದ ಆದಿತ್ಯವಾರವನ್ನು ಅವರು ತುಂಬಾ ಸಂತೋಷವಾಗಿ ಕಳೆದರು. ಗಮನಿಸಿ, ಈ ಕಥೆ ಸಂಪೂರ್ಣವಾಗಿ ಕಲ್ಪಿತವಾಗಿದ್ದು ಯಾವುದೇ ವ್ಯಕ್ತಿ, ಸ್ಥಳ ಅಥವಾ ಘಟನೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ಕಥೆಯು ಕಾವ್ಯಾತ್ಮಕ ಮತ್ತು ಮನರಂಜನೆಗಾಗಿ ಮಾತ್ರ. ಯಾವುದೇ ರೀತಿಯ ಅವಮಾನ ಅಥವಾ ನಿಂದನೆ ಉದ್ದೇಶವಿಲ್ಲ. ಇಚ್ಛೆಯಾದರೆ ಈ ಕಥೆಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ಇಂತಹ ವಿಭಿನ್ನ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.